ಅನಾಮಧೇಯ ಗುರುತು ಮಾಡಿದಂತಹ ಜಾಗದಲ್ಲಿ ಆ ಜಾಗವನ್ನ ಅಗೆಯುವಂತಹ ಪ್ರಕ್ರಿಯೆ, ಶವಗಳ ಹುಡುಕಾಟ ಸದ್ಯ ಧರ್ಮಸ್ಥಳದ ನೇತ್ರಾವತಿ ಸ್ನಾನ ಘಟ್ಟದ ಸಮೀಪ ನಡೀತಾ ಇದೆ. ಎಸ್ಐಟಿ ಟೀಮ್ ಸ್ಥಳಕ್ಕೆ ಆಗಮಿಸಿದೆ. ಸಂಬಂಧಪಟ್ಟಂತಹ ಸ್ಥಳೀಯ ಆಡಳಿತದ ಅಧಿಕಾರಿಗಳು ಸ್ಥಳದಲ್ಲಿದ್ದಾರೆ. ವಿಧಿವಿಜ್ಞಾನ ತಜ್ಞರು ಸ್ಥಳದಲ್ಲಿದ್ದಾರೆ. ದೊಡ್ಡ ಟೀಮ್ ಸದ್ಯ ಶವಗಳ ಹುಡುಕಾಟ ನಡೆಸ್ತಾ ಇದೆ. ಇಷ್ಟು ದಿನ ಮಾಡಿದಂತಹ ಆರೋಪದಲ್ಲಿ ಹುರುಳಿದೆಯೋ ಇಲ್ವೋ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಬಹುಶಃ ಗೊತ್ತಾಗಬಹುದು. 13 ಜಾಗಗಳಲ್ಲಿ ಸಿಗುತ್ತಾ ತಲೆಬುರುಡೆಗಳು, ಅಥವಾ ಕೆಲವು ಜಾಗಗಳಲ್ಲಿ ಮಾತ್ರ ಪತ್ತೆಯಾಗುತ್ತಾ, ಅಥವಾ ಸಿಗೋದಿಲ್ವಾ ಗೊತ್ತಿಲ್ಲ. ಇನ್ನೇನು ಕೆಲವೇ ಕ್ಷಣದಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗಬಹುದು. ಅಷ್ಟು ಈಸಿ ಇದೆಯಾ ಈ ಕಾರ್ಯಾಚರಣೆ? 10 ವರ್ಷದ ಹಿಂದೆ, 15 ವರ್ಷದ ಹಿಂದೆ, 20 ವರ್ಷದ ಹಿಂದೆ ಹೂತಿಟ್ಟಂತಹ ಶವಗಳನ್ನ ಹೂತಿಟ್ಟಂತಹ ಜಾಗ, ಅಲ್ಲಿ ಮರ ಬೆಳೆದಿರಬಹುದು, ಗಿಡ ಬೆಳೆದಿರಬಹುದು, ಆ ಜಾಗಗಳು ಬದಲಾಗಿರಬಹುದು, ಗೊತ್ತಿಲ್ಲ ಯಾವ ರೀತಿ ಶವಗಳ ಶೋಧ ನಡೆಯುತ್ತೆ ಅಂತ ಹೇಳಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಬಹಳ ಮೇಜರ್ ಡೆವಲಪ್ಮೆಂಟ್, ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ನೇತ್ರಾವತಿಯ ಸ್ನಾನ ಘಟ್ಟದಲ್ಲಾಗ್ತಾ ಇರೋದು. ಯಾವ ರೀತಿ ಮಣ್ಣನ್ನ ಅಗೆಯುವಂತಹ ಪ್ರಕ್ರಿಯೆ ನಡೀತಾ ಇದೆ, ಏನೇನ್ ನಿಯಮಗಳನ್ನ ಪಾಲಿಸಲಾಗ್ತಾ ಇದೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಕಿರಣ್? ವಿದ್ಯಾ, ನಿನ್ನೆ ದೂರುದಾರ ಎಸ್ಐಟಿ ತಂಡಗಳಿಗೆ 13 ಸ್ಥಳಗಳನ್ನ ಗುರುತು ಮಾಡಿಕೊಟ್ಟಿದ್ದ. ಅದನ್ನ ಕಾರ್ಡನ್ ಮಾಡಿಕೊಂಡು ಅದ ನಂತರ ಮಾರ್ಕಿಂಗ್ ಕೂಡ ಮಾಡಲಾಗಿತ್ತು. ಮತ್ತೆ ಭದ್ರತೆಗೆ ಅಲ್ಲಿ ANF ಪಡೆಯ ಯೋಧರನ್ನು ಕೂಡ ನೇಮಿಸಲಾಗಿತ್ತು. ಇವತ್ತು ಬಾಡಿ ಎಕ್ಸ್ಯೂಮ್ ಮಾಡುವಂತಹ ಒಂದು ಪ್ರಕ್ರಿಯೆ ಆರಂಭವಾಗಿದೆ. ಅದಕ್ಕೆ AC ಅವರ ಸಮ್ಮತಿ ಬೇಕಾಗುತ್ತೆ. AC ಅವರು ಮುಂದೆ ಇರಬೇಕು. ಹಾಗೇನೆ FSL ಟೀಮ್ ಕೂಡ ಬೇಕು. ಅದೇ ರೀತಿ ವೈದ್ಯರ ಒಂದು ತಂಡ ಕೂಡ ಇರಬೇಕು. ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಇರಬೇಕು. ಹಾಗೆ ಇವರ ಸಮ್ಮುಖದಲ್ಲೇ ಒಂದು ಈ ಬಾಡಿ ಎಕ್ಸ್ಯೂಮ್ ಮಾಡುವಂತಹ ಒಂದು ಪ್ರಕ್ರಿಯೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿಕಾರಿಗಳು ದೂರುದಾರರನ್ನ ಕರ್ಕೊಂಡು ಬಂದಿದ್ದಾರೆ. FSL ಟೀಮ್ ಕೂಡ ಇದೆ, ವೈದ್ಯಾಧಿಕಾರಿಗಳು ಇದ್ದಾರೆ. ಹಾಗೇನೆ ಪೊಲೀಸ್ ಅಧಿಕಾರಿಗಳೊಂದಿಗೆ ಕಾರ್ಮಿಕರು ಕೂಡ ಬಂದಿದ್ದಾರೆ. 13 ಜನ ಕಾರ್ಮಿಕರನ್ನ ಈ ಒಂದು ಕಾರ್ಯಕ್ಕೆ ನೇಮಿಸಲಾಗಿತ್ತು. ಪಂಚಾಯತಿಂದ, ಗ್ರಾಮ ಪಂಚಾಯತಿಂದ ಈ 13 ಕಾರ್ಮಿಕರನ್ನ ಕರೆತರಲಾಗಿದ್ದು. ಅಂದ್ರೆ ಇವತ್ತು ಒಂದರಿಂದ 5-6 ಸ್ಥಳಗಳಲ್ಲಿ ಈ ಅಗೆಯುವಂತಹ ಕಾರ್ಯ ನಡಿಬಹುದು ಅಂತ ಹೇಳಿದ ಮಹಜರ್ ಮಾಡುವಂತ ಕಾರ್ಯಕ್ಕೆ ಮುಂದಾಗ್ತಾರೆ. ಹಾಗೆ ಆತ ಒಂದು ಮಾಹಿತಿ ಕೊಟ್ಟಂತೆ 2.5 ರಿಂದ 3 ಫೀಟ್ ಅಷ್ಟೇ ಆಳ ಗುಂಡಿ ತೋಡಿ ನಾನು ಶವಗಳನ್ನ ಹೂತಿದ್ದೇನೆ ಅನ್ನೋ ಮಾಹಿತಿ ಕೊಟ್ಟ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕ್ರಿಯೆ ಬೇಗ ಆರಂಭವಾಗಿ ಬೇರೆ ಕಡೆಗೂ ಹೋಗುವಂತ ಒಂದು ಸಂದರ್ಭ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ಪೊಲೀಸ್ ಅಧಿಕಾರಿಗಳ ಒಂದು ಅಂದಾಜಿನ ಪ್ರಕಾರ 5 ರಿಂದ 6 ಕಡೆ ಈ ಒಂದು ಅಗೆಯುವಂತಹ ಕಾರ್ಯ ನಡೀಬಹುದು. ಆದ್ರೆ ಎಲ್ಲಿ ಏನ್ ಸಿಗುತ್ತೆ ಅನ್ನೋದು ಕುತೂಹಲ ಇಲ್ಲಿಯ ಜನರಿಗೂ ಇದೆ, ಹಾಗೇನೆ ಪೊಲೀಸ್ ಅಧಿಕಾರಿಗಳಿಗೂ ಇದೆ. ಯಾವ ರೀತಿ ಒಂದ್ ವೇಳೆ ಅಲ್ಲಿ ಗುಂಡಿ ತೆಗೆದಲ್ಲಿ ಕಳೆಬರ ಏನಾದ್ರು ಸಿಕ್ತು ಅಥವಾ ಅಸ್ಥಿಪಂಜರ ಏನಾದ್ರು ಸಿಕ್ಕಿದ್ರೆ ಅದನ್ನ ಸೆಕ್ಯೂರ್ ಮಾಡ್ಲಿಕ್ಕೆ ಈಗಾಗಲೇ FSL ಟೀಮ್ ಕೂಡ ಇರುವಂತದ್ದು. ಹಾಗೇನೆ ಅದನ್ನ FSL ಪ್ರಯೋಗಾಲಯಕ್ಕೆ ಕಳಿಸ್ಲಿಕ್ಕೂ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡಿರಿದ್ದಾರೆ. ವಿದ್ಯಾ, ಕಿರಣ್, ಎಲ್ಲ 13 ಸ್ಥಳಗಳಲ್ಲೂ ಕೂಡ ಇವತ್ತೇ ಆ ಮಣ್ಣನ್ನ ಅಗೆಯುವಂತಹ ಪ್ರಕ್ರಿಯೆ ನಡೆಯುತ್ತಾ? ಈಗ 13 ಸ್ಥಳಗಳನ್ನ ಗುರುತು ಮಾಡಲಾಗಿದೆ. ಇನ್ನು ಬೇರೆ ಸ್ಥಳಗಳಲ್ಲಿ ಆತ ದೂರಿನಲ್ಲಿ ಉಲ್ಲೇಖ ಮಾಡಿದ ಹಾಗೆ ಇನ್ನೂ ಹಲವು ಸ್ಥಳಗಳಿದ್ದಾವೆ. ಕಲ್ಲೇರಿ ಅಂತೆಲ್ಲ ಆತ ಉಲ್ಲೇಖ ಮಾಡಿದ್ದ. ಆ ಜಾಗಕ್ಕೂ ಎಲ್ಲ ಇವತ್ತೇ ಕರ್ಕೊಂಡು ಹೋಗುವಂತಹ ಸಾಧ್ಯತೆ ಇದೆಯಾ, ಹೇಗೆ ಅಂತ ಹೇಳಿ? ಇವತ್ತು 13 ಕಡೆಗಳಲ್ಲಿ ಕೂಡ ಈ ಬಾಡಿ ಎಕ್ಸ್ಯೂಮ್ ಮಾಡುವಂತಹ ಕಾರ್ಯ ನಡೀಲಿಕ್ಕೆ ಆಗೋದಿಲ್ಲ ಅಂತಾನೆ ಹೇಳಲಾಗುತ್ತೆ. ಯಾಕಂದ್ರೆ ಒಂದು ಈಗ ಮಾರ್ಕ್ ಆಗಿರುವಂತಹ ಸ್ಥಳಗಳಲ್ಲಿ 13 ಕಡೆ ಇದ್ರೂ ಕೂಡ 1ರಿಂದ ಮೊದಲು ಸ್ಟಾರ್ಟ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಇವತ್ತು ಸಂಜೆವರೆಗೆ ಒಂದು 4 ಆದ್ರೂ ಮಾಡಬಹುದು ಅನ್ನೋ ಒಂದು ಅಂದಾಜು SIT ಅಧಿಕಾರಿಗಳಿಗಿದೆ. ಈ ಹಿನ್ನೆಲೆಯಲ್ಲಿ ಬೇರೆ ಸ್ಥಳಗಳಲ್ಲಿ ಅದನ್ನ ಬಾಡಿ ಎಕ್ಸ್ಯೂಮ್ ಮಾಡಬೇಕಾದ್ರೆ ನಾಳೆ ಮತ್ತೆ ಅದನ್ನ ಕಂಟಿನ್ಯೂ ಮಾಡುವಂತ ಒಂದು ವರ್ಕ್ ಆಫ್ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ 2 ದಿನಗಳ ಕಾಲ ಈ ಒಂದು ಕಾರ್ಯ ನಡೀಬಹುದು ಅಂತ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಮಾರ್ಕಿಂಗ್ ಮಾಡಿರುವಂತಹ ಸ್ಥಳದಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ವಿದ್ಯಾ, ಕಿರಣ್, ಆ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆಯ ಮಧ್ಯೆ ಈ ಕಾರ್ಯಾಚರಣೆಯನ್ನ ನಡೆಸೋದಕ್ಕೆ ಏನ್ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕಿರಣ್? ವಿದ್ಯಾ, ಮಳೆ ಬರ್ತಾ ಇರುತ್ತೆ. ಈ ಭಾಗದಲ್ಲಿ ಹೆಚ್ಚಾಗಿ ಮಳೆ ಸುರಿಯುತ್ತಾ ಇರುವ ಹಿನ್ನೆಲೆಯಲ್ಲಿ ಅದನ್ನ ಈಗ ಯಾವ ಪ್ಲೇಸ್ ಅಲ್ಲಿ ಅವರು ಡಿಗ್ ಮಾಡ್ತಾರೆ, ಯಾವ ಪ್ಲೇಸ್ ಅಲ್ಲಿ ಅಗಿತಾರೆ, ಆ ಭಾಗವನ್ನ ಟರ್ಪಲ್ ಹಾಕೊಂಡು, ಅಂದ್ರೆ ಪ್ಲಾಸ್ಟಿಕ್ ಟರ್ಪಲ್ ಹಾಕಿ ಅದನ್ನ ಮುಚ್ಚಿ ಅದ್ರ ಮೇಲೆ ಕಟ್ಟಿ ಅದರ ನಂತರ ಕೆಳಗೆ ಅಗಿಯುವಂತಹ ಕಾರ್ಯ ನಡೆಯುತ್ತೆ. ಮತ್ತೆ ಯಾಕಂದ್ರೆ ಒಂದು ವೇಳೆ ಮಣ್ಣಿನ ಮೇಲೆ ನೀರು ಬಿದ್ದು ನೀರು ಕೆಳಗೆ ಹೋಯ್ತು ಅಂತ ಹೇಳಿದ್ರೆ ಅದರ ನಂತರ ಆ ಡಿಗ್ ಮಾಡಿದಂತ ಪ್ಲೇಸ್ ಅಲ್ಲಿ ಕೆಲವು ಸಾಕ್ಷ್ಯಾಧಾರಗಳು ನಾಶ ಆಗುವಂತಹ ಒಂದು
ಸಂದರ್ಭ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡು ಈ ಒಂದು ಕಾರ್ಯಕ್ಕೆ SIT ತಂಡ ಮುಂದಾಗಿರುವಂತದ್ದು. ವಿದ್ಯಾ. ರೈಟ್ ಕಿರಣ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯ ಧರ್ಮಸ್ಥಳದ ನೇತ್ರಾವತಿ ಸ್ನಾನ ಘಟ್ಟದ ಬಳಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಒಟ್ಟು 13 ಸ್ಥಳಗಳನ್ನ ಗುರುತು ಮಾಡಲಾಗಿತ್ತು. ನಿನ್ನೆ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಅನಾಮಧೇಯ ವ್ಯಕ್ತಿ ನಾನು ಇದೇ ಜಾಗದಲ್ಲಿ ಶವಗಳನ್ನ ಹೂತಿದ್ದೆ ಅಂತ ಹೇಳಿದಂತಹ ನಂತರದಲ್ಲಿ ಆ ಜಾಗವನ್ನ ಸೆಕ್ಯೂರ್ ಮಾಡುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ರು. ಆ ಜಾಗಕ್ಕೆ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿತ್ತು. ರಾತ್ರಿ ಇಡಿಯಲ್ಲಿ ಪೊಲೀಸರ ಪಹರೆ ಇತ್ತು. ಈಗ 12 ಗಂಟೆ ಆಗ್ತಾ ಇದ್ದ ಹಾಗೆ ಮತ್ತೆ SIT ಟೀಮ್ ಆ ಅನಾಮಧೇಯ ದೂರುದಾರ ವ್ಯಕ್ತಿ ಏನಿದ್ದಾನೋ ಆತನ ಜೊತೆಗೆ ಘಟನಾ ಸ್ಥಳಕ್ಕೆ ಆ ಶವಗಳನ್ನ ಹೂತಿಡ್ಲಾಗಿದೆ ಅಂತ ಆತ ಹೇಳಿರುವಂತಹ ಜಾಗಕ್ಕೆ ಆಗಮಿಸಿದೆ. ಕಾರ್ಮಿಕರಿದ್ದಾರೆ, ಒಟ್ಟು 12 ಜನ ಕಾರ್ಮಿಕರು. ಆ ಕಾರ್ಮಿಕರು ಮಣ್ಣನ್ನ ಅಗೆಯೋದಕ್ಕೆ ಬೇಕಾದಂತಹ ಎಲ್ಲ ಪರಿಕರಗಳ ಜೊತೆಗೆ ಆಗಮಿಸಿದ್ದಾರೆ. 13 ಜಾಗದಲ್ಲಿ ಇವತ್ತೇ ಅಗೆಯಲಾಗತ್ತಾ ಅಂತಂದ್ರೆ ಸಾಧ್ಯತೆ ಬಹಳ ಕಡಿಮೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಕಿರಣ್ ಹೇಳ್ತಾ ಇದ್ರು. ಕೆಲವು ಸ್ಥಳಗಳಲ್ಲಿ ಅಂದ್ರೆ ನಂಬರ್ನ ಆಧಾರದ ಮೇಲೆ 1, 2 ಅಂತ ಹೇಳಿ ಸೀರಿಯಲ್ ನಂಬರ್ಗಳನ್ನ ಏನ್ ಹಾಕಿದ್ದಾರೆ ಅದರ ಆಧಾರದ ಮೇಲೆ ಮಣ್ಣನ್ನ ಅಗಿತಾ ಹೋಗ್ತಾರೆ. ವಿಚಾರಣೆಯ ಸಂದರ್ಭದಲ್ಲಿ ಆ ವ್ಯಕ್ತಿ ಹೇಳಿರುವುದೇನು ಅಂದ್ರೆ 2 ರಿಂದ 3 ಅಡಿ ಆಳದಲ್ಲಿ ಮಣ್ಣನ್ನ ಅಗಿದು ನಾನು ಶವಗಳನ್ನ ಹೂತಿದ್ದೆ ಅಂತ ಹೇಳಿ. ಹಾಗಾಗಿ ಅದೇ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. ನಿರಂತರವಾಗಿ ಮಳೆ ಸುರಿತಾ ಇದೆ. ಟಾರ್ಪಲ್ಗಳನ್ನೆಲ್ಲ ಬಳಸಿಕೊಂಡಿದ್ದಾರೆ ಮಳೆ ಕಾರ್ಯಾಚರಣೆಗೆ ಅಡ್ಡಿ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ. ಬಹಳ ಮೇಜರ್ ಡೆವಲಪ್ಮೆಂಟ್ ಇವತ್ತಿನ ಈ ಕಾರ್ಯಾಚರಣೆಯಲ್ಲಿ. ಇವತ್ತು ಮಣ್ಣನ್ನ ಅಗೆಯುವಂತಹ ಸಂದರ್ಭದಲ್ಲಿ ಆತ ಹೇಳಿದ ಹಾಗೆ ಕಳೆ ಬರ ಏನಾದ್ರೂ ಪತ್ತೆಯಾಯಿತು, ತಲೆ ಬುರುಡೇನೋ ಅಥವಾ ಮನುಷ್ಯನ ಯಾವುದೋ ಮೂಳೆನೋ ಏನೋ ಒಂದು ಪತ್ತೆಯಾಯಿತು ಅಂತಂದ್ರೆ ಈ ಕೇಸ್ನಲ್ಲಿ ಅದು ಬಹಳ ಮೇಜರ್ ಡೆವಲಪ್ಮೆಂಟ್ ಆಗುತ್ತೆ. ಕೇಸ್ನ ಮತ್ತೊಂದು ಹಂತಕ್ಕೆ ತಗೊಂಡು ಹೋಗುತ್ತೆ. ಆ ನಂತರದ ಪ್ರಕ್ರಿಯೆಗಳು ಬೇರೆ ಇದ್ದಾವೆ ಬಿಡಿ. ಒಂದು ತಲೆಬುರುಡೆ ಏನೋ ಸಿಕ್ತು ಅಥವಾ ಯಾವುದೋ ಒಂದು ಮೂಳೆ ಸಿಕ್ತು ಅನ್ನುವಂತಹ ಸಂದರ್ಭದಲ್ಲಿ ಆ ನಂತರದಲ್ಲಿ ಅದನ್ನ ಮತ್ತೆ ತನಿಖೆಗೆ ಒಳಪಡಿಸಲಾಗುತ್ತೆ. ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗುತ್ತೆ. ಯಾರದ್ದದು, ಹೆಣ್ಣಿದ್ದ, ಪುರುಷನದ್ದ, ಅಥವಾ ಯಾವ ರೀತಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ, ಎಷ್ಟು ಸಮಯ ಆಯ್ತು ಪ್ರಾಣವನ್ನ ಕಳ್ಕೊಂಡು, ಇದೆಲ್ಲವೂ ಕೂಡ ಪ್ರಯೋಗಾಲಯದಲ್ಲಿ ತನಿಖೆಯಾಗಬೇಕು, ಪರಿಶೀಲನೆ ಆಗಬೇಕು. ಅದಾದ ನಂತರ ಆ ರಿಪೋರ್ಟ್ ಬರಬೇಕು. ಬಟ್ ಈ ಕೇಸ್ನಲ್ಲಿ ಸದ್ಯ ಕೇಳಿ ಬಂದಿರುವಂತಹ ಆರೋಪ ಏನು? ಧರ್ಮಸ್ಥಳ ಗ್ರಾಮದಲ್ಲಿ 20 ವರ್ಷಗಳ ಅವಧಿಯಲ್ಲಿ 1995ರಿಂದ ಹೆಚ್ಚು ಕಮ್ಮಿ 2014ರವರೆಗೆ 10 ಹಲವು ಹೆಣ್ಣು ಮಕ್ಕಳ ಜೀವ ಹೋಗಿದೆ. ಲೈಂಗಿಕ ದೌರ್ಜನ್ಯ ಮಾಡಿ, ಕೊಲೆ ಮಾಡಿ, ರೇಪ್ ಮಾಡಿ ಅವರನ್ನ ಮರ್ಡರ್ ಮಾಡಲಾಗಿದೆ ಅನ್ನುವಂಥ ನೇರ ಆರೋಪವನ್ನ ಆ ದೂರುದಾರ ಮಾಡಿದ್ದ. ಮುಸುಕುದಾರಿ ವ್ಯಕ್ತಿಯನ್ನ ಗಮನಿಸ್ತಾ ಇದ್ದೀರಿ. ಆತನೇ ದೂರುದಾರ, ಅನಾಮಧೇಯ ವ್ಯಕ್ತಿ. ಧರ್ಮಸ್ಥಳದಲ್ಲಿ ನಾನು ನೈರ್ಮಲ್ಯ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದಂಥ ವ್ಯಕ್ತಿ. ನಾನು ಮೇಲ್ವಿಚಾರಕರ ನಿರ್ದೇಶನದ ಮೇರೆಗೆ ಅಲ್ಲಿ ಶವಗಳನ್ನ ಹೂತು ಹಾಕಿದ್ದೆ ಅಂತ ಹೇಳಿರುವಂತಹ ವ್ಯಕ್ತಿ. ಆತ ಹೇಳಿರುವ ಪ್ರಕಾರ ಕಳೆದ 20 ವರ್ಷಗಳಲ್ಲಿ 100 ಶವಗಳನ್ನ ಹೂತಿಡ್ಲಾಗಿದೆ ಧರ್ಮಸ್ಥಳದ ಸುತ್ತಮುತ್ತಲಿನ ಭಾಗದಲ್ಲಿ. ಆರಂಭದಲ್ಲಿ ಅಪರಿಚಿತ ಶವಗಳು ಅಂತ ಹೇಳಿ ನನಗೆ ಹೂತು ಹಾಕೋದಕ್ಕೆ ಹೇಳ್ತಾ ಇದ್ರು. ಆ ನಂತರ ಆ ಶವಗಳ ಮೇಲೆ, ಮಹಿಳೆಯರ ಶವಗಳ ಮೇಲೆ ಲೈಂಗಿಕ ದೌರ್ಜನ್ಯದ ಗುರುತುಗಳನ್ನ ನಾನು ನೋಡಿದೆ. ಅದರಲ್ಲೂ ಕಲ್ಲೇರಿ ಭಾಗದಲ್ಲಿ ನಾನು ಹೂತು ಹಾಕಿದಂಥ ಓರ್ವ ಶಾಲಾ ವಿದ್ಯಾರ್ಥಿನಿ, ಸುಮಾರು 15 ವರ್ಷ ಇರಬಹುದು. ಆಕೆಯ ಶವ ಇವತ್ತಿಗೂ ನನ್ನ ಕಣ್ಣ ಮುಂದೆಯೇ ಇದೆ. ಅದು ನನ್ನನ್ನ ಇವತ್ತಿಗೂ ಕಾಡ್ತಾ ಇದೆ. ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿತ್ತು. ಆಕೆಯ ಸ್ಕೂಲ್ ಬ್ಯಾಗ್ ಸಮೇತ ನಾನು ಮಣ್ಣು ಮಾಡಿದೆ. ಆ ಘಟನೆ ಇನ್ನೂ ನನ್ನ ಮನಸ್ಸಿಂದ ಮರೆಯಾಗ್ತಾ ಇಲ್ಲ. ಆ ಪಾಪ ಪ್ರಜ್ಞೆ ನನಗೆ ಕಾಡ್ತಾ ಇದೆ. ಹಾಗಾಗಿ ಸತ್ಯ ಹೊರಗಡೆ ಬರಬೇಕು ಅನ್ನುವಂಥ ಕಾರಣಕ್ಕಾಗಿ ಸತ್ಯ ಹೇಳೋದಕ್ಕೆ ನಾನು ಮುಂದೆ ಬಂದಿದ್ದೀನಿ ಅಂತ ಹೇಳಿ ದೂರುದಾರ ಹೇಳಿದ್ದ. ಆತ ಹೇಳಿರೋದ್ರಲ್ಲಿ ಎಷ್ಟು ಸತ್ಯ ಇದೆ ಖಂಡಿತವಾಗ್ಲೂ ಗೊತ್ತಾಗತ್ತೆ. ಯಾಕಂದ್ರೆ ಆತ ಹೇಳಿದಂತಹ ಜಾಗದಲ್ಲೇ, ಆತ ಗುರುತು ಮಾಡಿದಂತಹ ಜಾಗದಲ್ಲೇ ಇವತ್ತು ಮಣ್ಣನ್ನ ಅಗೆಯುವಂತಹ ಪ್ರಕ್ರಿಯೆ ನಡೀತಾ ಇರೋದು. ಆ ಮಣ್ಣನ್ನ ಅಗೆಯುವಂತಹ ಸಂದರ್ಭದಲ್ಲಿ ತಲೆಬುರುಡೆ ಏನಾದ್ರೂ ಸಿಕ್ಕರೆ, ಮನುಷ್ಯರ ಶವದ ಆ ಕಳೆ ಬರಗಳು ಏನಾದ್ರೂ ಸಿಕ್ಕರೆ ಈ ಕೇಸ್ನಲ್ಲಿ ಅದು ಬಿಗ್ಗೆಸ್ಟ್ ಡೆವಲಪ್ಮೆಂಟ್ ಆಗಲಿದೆ. ಅದಾದ ನಂತರ ಪ್ರಕರಣ ಬೇರೆಯಂತೆ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಸಿಕ್ಕಂಥ ಕಳೆ ಬರವನ್ನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗುತ್ತೆ, ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ. ಅದಾದ ನಂತರ ಅದು ಯಾರ ಶವ, ಮಹಿಳೆಯದ್ದ, ಪುರುಷನದ್ದ, ಯಾವ ರೀತಿ ಪ್ರಾಣವನ್ನ ಕಳ್ಕೊಂಡ್ರು, ಯಾವಾಗ ಪ್ರಾಣವನ್ನ ಕಳ್ಕೊಂಡ್ರು, ಅದೆಲ್ಲವೂ ಕೂಡ ಪರಿಶೀಲನೆಯ ನಂತರ, ಲ್ಯಾಬ್ ರಿಪೋರ್ಟ್ ಬಂದಂಥ ನಂತರ ಅದರ ಸತ್ಯಾಸತ್ಯತೆ ಹೊರಗಡೆ ಬರುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನ ಘಟ್ಟದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ದೊಡ್ಡ ಟೀಮ್, SIT ಟೀಮ್ ಸ್ಥಳದಲ್ಲಿದೆ. ಸ್ಥಳೀಯ ಅಧಿಕಾರಿಗಳಿದ್ದಾರೆ. ಜೊತೆಗೆ ಆ ಮಣ್ಣನ್ನ ಅಗೆಯುವುದಕ್ಕೆ ಅಂತ ಹೇಳಿ 12 ಕಾರ್ಮಿಕರನ್ನ ನಿಯೋಜನೆ ಮಾಡಲಾಗಿದೆ. ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನ SIT ಟೀಮ್ ಮಾಡಿಕೊಂಡಿದೆ. ಎಷ್ಟು ದಿನಗಳ ಕಾಲ ಗಾಳಿಯಲ್ಲಿ ಗುಂಡು ಹಾರಿಸಿದ ರೀತಿಯ ಆರೋಪಗಳು ಕೇಳಿ ಬರ್ತಾ ಇತ್ತು. ಸಾಕ್ಷಿಗಳು ಇರಲಿಲ್ಲ.
ಸಾಕ್ಷ್ಯಗಳಿಲ್ವಲ್ಲ, ಅದೇ ದೊಡ್ಡ ಪ್ರಶ್ನೆಯಾಗಿತ್ತು. ಸಾಕ್ಷಿ ಆಧಾರ ಇಲ್ಲದೆ ಆರೋಪವನ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಕೇಳ್ಬರ್ತಾ ಇತ್ತು. ಆದ್ರೆ ಯಾವಾಗ ಈ ಅನಾಮಧೇಯ ವ್ಯಕ್ತಿ ಈ ಕೇಸ್ಗೆ ಎಂಟ್ರಿ ಆಗ್ತಾನೋ ಇಡೀ ಕೇಸ್ ಬೇರೆಯದ್ದೇ ಸ್ವರೂಪವನ್ನ ಪಡ್ಕೊಂಡ್ಬಿಡ್ತು. ಸತ್ಯಾಸತ್ಯತೆ ಇದೆ ಅನ್ನುವಂಥ ಒಂದು ಆರೋಪದಲ್ಲಿ ಸತ್ಯಾಸತ್ಯತೆ ಇದೆ, ಹುರುಳಿದೆ ಅನ್ನುವುದಕ್ಕೆ ಪುಷ್ಟಿ ಸಿಕ್ಕಿದ್ದು ಈತನ ಎಂಟ್ರಿ ಆದಂಥ ನಂತರದಲ್ಲಿ. ಎಸ್ಐಟಿ ವಿಚಾರಣೆಯನ್ನ ಎದುರಿಸಿದ್ದಾನೆ ಈ ದೂರುದಾರ. ತನ್ನ ಲಾಯರ್ಗಳ ಜೊತೆ ಆಗಮಿಸಿ 2 ದಿನಗಳ ಕಾಲ ಎಸ್ಐಟಿ ವಿಚಾರಣೆಯನ್ನ ಎದುರಿಸಿದ್ದಾನೆ. ನಿನ್ನೆ ಮಹಜರಿನ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ಶವಗಳನ್ನ ಹೂತಿಟ್ಟಿದ್ದೆ ಅಂತ ಹೇಳಿ ಆ ಜಾಗವನ್ನ ಗುರುತು ಮಾಡಿದ್ದಾನೆ. ಇವತ್ತು ಅದೇ ಜಾಗದಲ್ಲಿ ಮಣ್ಣನ್ನ ಅಗಿಯಲಾಗ್ತಾ ಇದೆ. ಇಫ್ ಇನ್ ಕೇಸ್ ತಲೆಬುರುಡೆಗಳೇನಾದ್ರೂ ಸಿಕ್ಕರೆ, ಮನುಷ್ಯರ ಕಳೆ ಬರದ ಗುರುತುಗಳೇನಾದ್ರೂ, ಕುರುಹುಗಳೇನಾದ್ರೂ ಸಿಕ್ಕರೆ ಈ ಕೇಸ್ನಲ್ಲಿ ಅದು ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.